ಸಂಖ್ಯಾಕಾಂಡ ಅಧ್ಯಾಯ 24. ಇಸ್ರಾಯೇಲರಿಗೆ ಶುಭವಾಗಬೇಕು ಎಂಬುದೇ ಸರ್ವೇಶ್ವರನ ಚಿತ್ತ ಎಂದು ಅರಿತ ಬಿಳಾಮನು ಮೊದಲಿನಂತೆ ಶಕುನ ನೋಡಲು ಹೋಗಲಿಲ್ಲ. ಬದಲಿಗೆ ಮರುಭೂಮಿಯ ಕಡೆ ಮುಖ ತಿರುಗಿಸಿಕೊಂಡು ಕಣ್ಣೆತ್ತಿ ನೋಡಿದನು. ಕುಲಗಳ ಅನುಸಾರ ಡೇರೆಗಳನ್ನು ಹಾಕಿಕೊಂಡ ಇಸ್ರಾಯೇಲರು ಅವನಿಗೆ ಕಾಣಿಸಿದರು. ಆಗ ಅವನು ದೇವಾತ್ಮ ಪ್ರೇರಿತನಾಗಿ ಪದ್ಯ ರೂಪದಲ್ಲಿ ಇಂತೆಂದು ಭವಿಷ್ಯ ನುಡಿದನು. ಇದು ಬೇಯೋರನ ಮಗ ಬಿಳಾಮನ ಭವಿಷ್ಯವಾಣಿ, ಮನೋದೃಷ್ಟಿಯಿಂದ ನೋಡುವ ಪುರುಷನ ವಾಣಿ, ದೈವೋಕ್ತಿಗಳನ್ನು ಕೇಳುವವನ ಭವಿಷ್ಯವಾಣಿ, ಪರವಶನಾಗಿ ಕಣ್ತೆರೆದು ಸರ್ವಶಕ್ತನ ದರ್ಶನ ಹೊಂದಿದ ವ್ಯಕ್ತಿಯ ವಾಣಿ. ಯಾಕೋಬ್ಯರೇ, ನಿಮ್ಮ ಡೇರೆಗಳೆಷ್ಟು ರಮ್ಯ, ಇಸ್ರಾಯೇಲರೇ, ನಿಮ್ಮ ನಿವಾಸಗಳೆಷ್ಟು ಸುಂದರ. ಅವಿವೆ ಉದ್ದುದ್ದ ಚಾಚಿಕೊಂಡಿರುವ ಕಣಿವೆಗಳಂತೆ, ನದಿಯ ಬಳಿ ಇರುವ ತೋಟಗಳಂತೆ, ಸರ್ವೇಶ್ವರ ನೆಟ್ಟ ಅಗರು ಮರಗಳಂತೆ, ನೀರ ಬದಿಯ ದೇವದಾರು ವೃಕ್ಷಗಳಂತೆ. ನೀರು ಹರಿಯುತ್ತಲೇ ಇದೆ ಅವರ ಕಪಿಲೆಗಳಿಂದ, ಅವರ ಬಿತ್ತನೆಗೆ ನೀರಿನ ಕೊರತೆ ಎಂಬುದಿಲ್ಲ. ಆಗಾಗ ರಾಜನಿಗಿಂತ ಶ್ರೇಷ್ಠ ಅವರ ಅರಸ, ಅಭಿವೃದ್ಧಿಯಾಗುತ್ತಿದೆ ಅವರ ರಾಜ್ಯ. ಅವರನ್ನು ದೇವರೇ ಕರೆದು ತಂದರು ಈಜಿಪ್ಟಿನಿಂದ. ಅವರಿಗಿದೆ ಕಾಡು ಕೋಣದಂಥ ಶಕ್ತಿ ಸಾಮರ್ಥ್ಯ. ನಿರ್ಮೂಲ ಮಾಡುವರವರು ಶತ್ರುಗಳನ್ನು, ಮುರಿದು ಹಾಕುವರು ವೈರಿಗಳ ಎಲುಬುಗಳನ್ನು, ನುಚ್ಚು ನೂರು ಮಾಡುವರು ಅವರ ಬಿಲ್ಲು ಬಾಣಗಳನ್ನು. ಕಾಲು ಮಡಚಿ ಹೊಂಚು ಕೂತ ಸಿಂಹದಂತಿದೆ ಆ ಜನಾಂಗ. ಕೆಣಕಲು ಯಾರಿಂದಾದೀತು ಅದು ಮೃಗೇಂದ್ರನಿಗೆ ಸಮಾನ. ಇದನ್ನು ಕೇಳಿ ಬಾಲಾಕನಿಗೆ ಬಿಳಾಮನ ಮೇಲೆ ಕಡುಕೋಪ ಉಂಟಾಯಿತು. ಅವನು ಕೈ ಹಿಸಿಕೊಂಡು ಬಿಳಾಮನಿಗೆ, ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆ, ಆದರೆ ನೀನು 3 ಸಾರಿಯೂ ಅವರನ್ನೇ ಆಶೀರ್ವದಿಸಿದೆ. ಆದುದರಿಂದ ನಿನ್ನ ಊರಿಗೆ ತೆರಳು, ನಿನ್ನನ್ನು ಬಹಳವಾಗಿ ಸನ್ಮಾನಿಸಬೇಕೆಂದಿದ್ದೆ, ಆದರೆ ನಿನಗೆ ಸನ್ಮಾನ ಕೂಡದೆಂದು ಸರ್ವೇಶ್ವರ ಆಜ್ಞೆ ಮಾಡಿದ್ದಾನೆ ಎಂದನು. ಅದಕ್ಕೆ ಬಿಳಾಮನು, ನೀನು ನಿನ್ನ ಮನೆ ತುಂಬ ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೂ ನಾನು ಸರ್ವೇಶ್ವರನ ಆಜ್ಞೆಯನ್ನು ಮೀರಿ ನನ್ನ ಇಷ್ಟದಂತೆ ಏನನ್ನೂ ಮಾಡಲಾರೆ. ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ಮಾಡುವೆನೆಂದು ನೀನು ನನ್ನ ಬಳಿಗೆ ಕಳಿಸಿದ ದೂತರಿಗೆ ನಾನು ಹೇಳಲಿಲ್ಲವೇ? ಆಗಲಿ, ನಾನು ನನ್ನ ಸ್ವಜನರ ಬಳಿಗೆ ತೆರಳುತ್ತೇನೆ, ಆದರೆ ಈ ಜನರು ನಿನ್ನ ಜನರಿಗೆ ಕೊನೆಗೆ ಏನು ಮಾಡುವರೋ ಅದನ್ನು ತಿಳಿಸುತ್ತೇನೆ, ಕೇಳು ಎಂದು ಹೇಳಿ ಪದ್ಯ ರೂಪವಾಗಿ ಹೀಗೆಂದನು. ಬೇಯೋರನ ಮಗ ಬಿಳಾಮನು ನುಡಿದ ಭವಿಷ್ಯವಾಣಿ, ಮನೋದೃಷ್ಟಿಯಿಂದ ನೋಡುವ ಪುರುಷನ ವಾಣಿ, ದೈವೋಕ್ತಿಗಳನ್ನು ಕೇಳುವವನ ಭವಿಷ್ಯವಾಣಿ, ಪರಾತ್ಪರನ ಜ್ಞಾನವನ್ನು ಪಡೆದವನ ವಾಣಿ, ಪರವಶನಾಗಿ ಕಣ್ತೆರೆದು ಸರ್ವಶಕ್ತರ ದರ್ಶನ ಹೊಂದಿದವನ ಭವಿಷ್ಯವಾಣಿ. ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತ ಈಗಿನವನಲ್ಲ, ಆತ ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿಲ್ಲ. ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಯಾಕೋಬ ವಂಶದಲ್ಲಿ, ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಇಸ್ರಾಯೇಲರಲ್ಲಿ. ಆತ ಸೀಳಿ ಹಾಕಿದ್ದಾನೆ ಮೋವಾಬ್ಯರ ತಲೆಯನ್ನು, ಕೆಡವಿ ಬಿಟ್ಟಿದ್ದಾನೆ ಯುದ್ಧ ವೀರರೆಲ್ಲರನ್ನು, ಸ್ವಾಧೀನವಾಗಿಸಿಕೊಂಡಿದ್ದಾನೆ ಏದೋಮ್ಯರ ನಾಡನ್ನು. ಆತನಿಗೆ ಅಧೀನರಾದರು ಹಗೆಗಳಾದ ಸೇಯೀರಿನವರು. ಹೌದು, ಇಸ್ರಾಯೇಲರು ಬಲವಂತರು, ಯಾಕೋಬ್ಯರದೇ ದೊರೆತನವಾಯಿತು. ನಗರಗಳಿಂದ ತಲೆ ತಪ್ಪಿಸಿಕೊಂಡವರು ನಾಶವಾದರು. ಆ ನಂತರ ಅಮಲೇಕ್ಯರನ್ನು ನೋಡಿ ಅವರ ವಿಷಯದಲ್ಲಿ ಹೀಗೆಂದು ನುಡಿದನು. ಅಮಲೇಕ್ಯರು ಶ್ರೇಷ್ಠರಲ್ಲವೇ ರಾಷ್ಟ್ರಗಳಲ್ಲಿ, ಆದರೂ ಅವರ ಗತಿ ವಿನಾಶವೇ ಸರಿ. ಬಳಿಕ ಕೇನ್ಯರನ್ನು ನೋಡಿ ಅವರ ವಿಷಯದಲ್ಲಿ ಇಂತೆಂದು ನುಡಿದನು. ನಿಮ್ಮ ನಿವಾಸ ಸ್ಥಳ ಸುರಕ್ಷಿತ, ಬೆಟ್ಟದ ತುತ್ತ ತುದಿಯಲ್ಲಿ ಗೂಡು ಕಟ್ಟಿಕೊಂಡಷ್ಟು ಸುರಕ್ಷಿತ. ಆದರೂ ಕೇನ್ಯರು ಕೂಡ ನಾಶವಾಗುವರು. ಅಶ್ಶೂರ್ಯರು ನಿಮ್ಮನ್ನು ಸರಿ ಹಿಡಿಯಲು ಎಷ್ಟು ಕಾಲ ತಾನೇ ಹಿಡಿಯುವುದು? ಬಿಳಾಮನು ಮುಂದುವರೆದು ನುಡಿದದ್ದು ಏನೆಂದರೆ, ಅಯ್ಯೋ ದೇವರೇ, ಹೀಗೆ ಮಾಡುವಾಗ ಉಳಿಯುವವರಾರು? ಸೈಪ್ರಸ್ ಎಂಬ ಸ್ಥಳದಿಂದ ಹಡಗುಗಳಲ್ಲಿ ಬರುವರು ಜನರು, ಸೋಲಿಸುವರವರು ಅಶ್ಶೂರ್ಯರನ್ನು, ಏಬೇರಜ್ಜರನ್ನು. ಅವರಿಗೆ ನಾಶ ಉಂಟಾಗುವುದು. ಇದಾದ ಮೇಲೆ ಬಿಳಾಮನು ಸ್ವಂತ ನಾಡಿಗೆ ಹಿಂತಿರುಗಿದನು. ಬಾಲಾಕನು ತನ್ನ ದಾರಿ ಹಿಡಿದನು.